ಹೇ ಹಾಯ್, ಡೆವಿಲ್ ಟ್ರೈಲರ್ ನೋಡಿದ್ರ ಸಖತ್ ರಿಚ್ ಆಗಿದೆ ಅಂತ ಅನ್ನಿಸ್ತು. ನಿಮ್ಗೆ ಏನ್ ಅನ್ನಿಸ್ತು? ಓಕೆ, ಯಾಕೆ ಇದ್ರ ಬಗ್ಗೆ ವಿಡಿಯೋ ಮಾಡಿದೆ ಅಂದ್ರೆ, ಲಾಸ್ಟ್ ಟೈಮು ಬಿಗ್ ಬಾಸ್ ನಡಿಬೇಕಾದ್ರೆ ಉಗ್ರಂ ಮಂಜು ಇದ್ರು ಆ ಸೀಸನ್ ಅಲ್ಲಿ. ಅವಾಗ ಮ್ಯಾಕ್ಸ್, ಸುದೀಪ್ ಅವರ ಮ್ಯಾಕ್ಸ್ ರಿಲೀಸ್ ಆಗಿತ್ತು. ಉಗ್ರಂ ಮಂಜು ಆ ಸಿನಿಮಾದಲ್ಲಿ ಇದ್ರು ಅನ್ಕೊಂಡು ವೀಕೆಂಡ್ ಅಲ್ಲಿ ಆ ಟ್ರೈಲರ್ ತೋರಿಸಿದ್ರು. ಉಗ್ರಂ ಮಂಜು ತುಂಬಾ ಖುಷಿಯಾಗಿದ್ರು ಅಂಡ್ ಅವರಿಗೆ ಫ್ಯಾನ್ ಬೇಸ್ ತುಂಬಾ ಜಾಸ್ತಿ ಆಯ್ತು ಹೊರಗೆ ಬರ್ತಿದ್ದಂಗೆ. ಅಂಡ್ ಈ ಸಲ ಬಿಗ್ ಬಾಸ್ ಸೀಸನ್ ನಡಿಬೇಕಾದ್ರೆ ಡೆವಿಲ್ ರಿಲೀಸ್ ಆಗಿದೆ. ಇದೇ ಡೆವಿಲ್ ಅಲ್ಲಿ ಈ ಸಲ ಸೀಸನ್ ನಲ್ಲಿರೋ ಗಿಲ್ಲಿ ಅವರು ಕೂಡ ಇದ್ದಾರೆ. ಸೊ ಗಿಲ್ಲಿ ಅವ್ರಿಗೂ ಆ ಟ್ರೈಲರ್ ತೋರಿಸೋದ್ರಿಂದ ಆಲ್ರೆಡಿ ಗಿಲ್ಲಿಗೆ ಒಂದು ದೊಡ್ಡ ಫ್ಯಾನ್ ಬೇಸ್ ಹೊರಗಡೆ ಕ್ರಿಯೇಟ್ ಆಗಿದೆ. ಅಂಡ್ ಸಿನಿಮಾಗೂ ಒಂಥರ ಒಂದು ಒಳ್ಳೆ ಪ್ರಮೋಷನ್. ಅದು ಪ್ರಮೋಷನ್ ಅಂದ್ರೆ ಬಹುಶಃ ತಪ್ಪಾಗುತ್ತೆ ಅಂತ ಕಾಣುತ್ತೆ. ದರ್ಶನ್ ಅವ್ರ ಅಭಿಮಾನಿಗಳು ಸಿನಿಮಾ ಹೆಂಗಿದ್ರು ಗೆಲ್ಲಿಸ್ತಾರೆ, ಅದು ಬೇರೆ ವಿಚಾರ. ಬಟ್ ಗಿಲ್ಲಿ ಅವ್ರಿಗೂ ಆ ಟ್ರೈಲರ್ ತೋರಿಸೋದ್ರಿಂದ ಕಳೆದ ಬಿಗ್ ಬಾಸ್ ನಲ್ಲಿ ಮ್ಯಾಕ್ಸ್ ರಿಲೀಸ್ ಆಗಿತ್ತು, ಉಗ್ರಂ ಮಂಜು ಇದ್ರು. ಈ ಸಲ ಡೆವಿಲ್ ರಿಲೀಸ್ ಆಗ್ತಾ ಇದೆ, ಗಿಲ್ಲಿ ಇದ್ದಾರೆ. ಒಂಥರ ಸಮಾನತೆ, ಈಕ್ವಾಲಿಟಿ ಮೇಂಟೈನ್ ಮಾಡ್ದಂಗ ಆಗುತ್ತೆ ಅಂತ ನನಗನ್ನಿಸ್ತು ಟ್ರೈಲರ್ ಬಂದು ಅದ್ರ ಬಗ್ಗೆ ನ್ಯೂಸ್ ಓದ್ಬೇಕಾದ್ರೆ. ನನ್ನ ಒಪಿನಿಯನ್ ಇದು. ನಿಮ್ಗೆ ಅನಿಸ್ತು? ಕಾಮೆಂಟ್ ಹಾಕಿ. ನಮಸ್ಕಾರ.